ಕಾರಣ ಅವರು ಯುವಕರಿಗೆ ಕೆಲಸ ಕೊಡ್ತೇವೆ ಅಂದರು, ಕೆಲಸ ಕೊಡಲಿಲ್ಲ. ಅಲ್ಲಿ ಕಪ್ಪು ಹಣ ತಂದು ಎಲ್ಲರ ಖಾತೆಗೆ 15 ಲಕ್ಷ ದುಡ್ಡು ಹಾಕ್ತೇವೆ ಅಂದರು, ಅದೂ ಮಾಡಲಿಲ್ಲ. ಹಾಗೆಯೇ ಮೊನ್ನೆ ಇತ್ತೀಚೆಗೆ ನಾವು ನೋಡಿದರೆ ಜನ ಎಲ್ಲ ನೀರಿಲ್ಲ ಅದು ಅಂತ ತೊಂದರೆ ಪಡ್ತಾ ಇರೋ ಸಂದರ್ಭದಲ್ಲಿ ಇವ್ರು ಹೋಗಿ ನೀರಿನಲ್ಲಿ ಮುಳ್ಕೊಂಡು ಕೂತ್ಕೊಂಡ್ರು. ಒಂದು ಧಾರ್ಮಿಕ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ. ಧರ್ಮಗಳ ಮಧ್ಯೆ ಒಂದು ಘರ್ಷಣೆಯನ್ನು, ಸಂಘರ್ಷವನ್ನು ಏರ್ಪಡಿಸ್ತಕ್ಕಂಥ ಕೆಲಸನೇ ಮಾಡ್ತಾರೆ ಹೊರತು ಜನರ ಹೃದಯನ ಬೆಸೆತಕ್ಕಂಥ ಒಂದು ಕೆಲಸನ ಇವರು ಮಾಡಲಿಲ್ಲ ಅಂತೇಳ್ಬಿಟ್ಟು. ಕಾರಣ ಅವರು ಯುವಕರಿಗೆ ಕೆಲಸ ಕೊಡ್ತೇವೆ ಅಂದರು, ಕೆಲಸ ಕೊಡಲಿಲ್ಲ. ಅಲ್ಲಿ ಕಪ್ಪು ಹಣ ತಂದು ಎಲ್ಲರ ಖಾತೆಗೆ 15 ಲಕ್ಷ ದುಡ್ಡು ಹಾಕ್ತೇವೆ ಅಂದರು, ಅದೂ ಮಾಡಲಿಲ್ಲ. ಆಮೇಲೆ ಎಲ್ಲ ರೈತರ ಒಂದು ವರಮಾನವನ್ನು ದ್ವಿಗುಣಗೊಳಿಸ್ತೇವೆ ಅಂದರು. ಆದರೆ ರೈತರು ವರ್ಷಗಟ್ಟಲೆ ಸ್ಟ್ರೈಕ್ ಮಾಡಿ ಸಾವಿರಾರು ಜನ ಸತ್ತೋದರು ಡೆಲ್ಲಿಯಲ್ಲಿ. ಆದರೂ ಕೂಡ ನರೇಂದ್ರ ಮೋದಿಯವರು ರೈತರಿಗೆ ಮಾರಕವಾಗಿರ್ತಕ್ಕಂಥ ಕಾನೂನುಗಳನ್ನೇ ಜಾರಿಗೆ ಕೊಟ್ಟಿದ್ದನ್ನು ನಾವು ಕಂಡ್ವಿ. ಈ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ನೋಡಿದಾಗ ಈ ಸರ್ಕಾರ ಅಥವಾ ಮೋದಿಯವರು ಬಡವರ ಪರವಾಗಿಲ್ಲ, ಇವರು ಜನಸಾಮಾನ್ಯರ ಪರವಾಗಿಲ್ಲ, ಜೀವ ಪರವಾಗಿಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಕೇವಲ ಧರ್ಮ, ದೇವರು ಈ ರೀತಿ ವಿಚಾರಗಳನ್ನು ಇಟ್ಕೊಂಡು ಜನರನ್ನು ಮೋಸ ಮಾಡೋದಕ್ಕೆ ಭಾಳ ಒಳ್ಳೆಯ ಉದಾಹರಣೆ ಅಂದರೆ ಕೊರೋನಾ ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಆರೋಗ್ಯದ ವ್ಯವಸ್ಥೆ ಬೇಕಾಗಿತ್ತೇ ವಿನ ಅದನ್ನು ಮರೆಮಾಚೋದಕ್ಕೆ ಅವ್ರು ಹೇಳಿದ್ದೇನೆಂದರೆ ಗಂಟೆ ಬಾರಿಸ್ರಿ, ದೀಪ ಹಚ್ಚಿರಿ, ಕೊರೋನಾ ಓಡೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಹೇಳಿರೋ ವಿಚಾರಗಳಿದಾವಲ್ಲ, ಇವು ಜನಗಳನ್ನು ಮತ್ತೆ ಮೌಢ್ಯಕ್ಕೆ ಕೊಯ್ತಕ್ಕಂಥವು, ಜನರನ್ನು ಮೋಸ ಮಾಡಿಸ್ತವೆ, ವ್ಯವಸ್ಥಿತವಾಗಿ ವಂಚನೆ ಮಾಡ್ತಕ್ಕಂಥ ಒಂದು ವಿಚಾರಗಳಿವು ಅಂತ ನನಗನ್ಸುತ್ತೆ. ಹಾಗೆಯೇ ಮೊನ್ನೆ ಇತ್ತೀಚೆಗೆ ನಾವು ನೋಡಿದರೆ ಜನ ಎಲ್ಲ ನೀರಿಲ್ಲ ಅದು ಅಂತ ತೊಂದರೆ ಪಡ್ತಾ ಇರೋ ಸಂದರ್ಭದಲ್ಲಿ ಇವ್ರು ಹೋಗಿ ನೀರಿನಲ್ಲಿ ಮುಳ್ಕೊಂಡು ಕೂತ್ಕೊಂಡ್ರು. ಇಷ್ಟು ಗಂಟೆ ಕೂತಿದ್ರು ಅವರು ಮುಳ್ಕೊಂಡು. ಆದ್ದರಿಂದ ದೈವಾನುಸಂಭೂತ ನಮ್ಮ ನರೇಂದ್ರ ಮೋದಿ ಅಂತ ಎಲ್ಲರೂ ಹಾಡು ಹೊಗಳ್ತಾಯಿದ್ರು ಅನೇಕ ಚಾನಲ್ಗಳಲ್ಲೂ ಸಹಿತ. ಆದರೆ ನಮಗೆ ದೈವಾನುಸಂಭೂತರು ಬೇಕಾಗಿಲ್ಲ. ನಮಗೆ ಜನಸಾಮಾನ್ಯರ ಬಗ್ಗೆ, ಕಷ್ಟಗಳ ಬಗ್ಗೆ ಸ್ಪಂದಿಸ್ತಕ್ಕಂಥ ಜನನಾಯಕ ನಮಗೆ ಬೇಕು. ದೈವಾನುಸಂಭೂತರನ್ನ ಇದುವರೆಗೂ ನಾವು ನೋಡಿದ್ದಾಗಿದೆ, ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆಯೇ ನಾವು ನೋಡಿದಾಗ CAA ಅಂತಕ್ಕಂಥದ್ದು NRCಯನ್ನು ಕಾನೂನುಗಳನ್ನು ಜಾರಿ ಕೊಡ್ತೇವೆ ಅಂತ ನಮ್ಮ ದೇಶದಲ್ಲಿ ಗಲಭೆಯನ್ನು ಹುಟ್ಟಿಸಿದರು. ಅದರ ವಿರುದ್ಧ ಚಳುವಳಿ ನಡೀತು. ಈಗಲೂ ಕೂಡ ಹಾಗೆ ಜೀವಂತ ಇಟ್ಕೊಂಡು CAAಯನ್ನು ನಾವು ಜಾರಿ ತರ್ತೇವೆ ಎಂದು ಒಂದು ಧಾರ್ಮಿಕ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ. ಧರ್ಮಗಳ ಮಧ್ಯೆ ಒಂದು ಘರ್ಷಣೆಯನ್ನು, ಸಂಘರ್ಷವನ್ನು ಏರ್ಪಡಿಸ್ತಕ್ಕಂಥ ಕೆಲಸನೇ ಮಾಡ್ತಾರೆ ಹೊರತು ಜನರ ಹೃದಯನ ಬೆಸೆತಕ್ಕಂಥ ಒಂದು ಕೆಲಸನ ಇವರು ಮಾಡಲಿಲ್ಲ ಅಂತೇಳ್ಬಿಟ್ಟು. ಹಾಗಿರೋದ್ರಿಂದ ನಮ್ಮ ಭಾರತದಂಥ ಬಹುತ್ವ ಇರತಕ್ಕಂಥ ರಾಷ್ಟ್ರದಲ್ಲಿ ಈ ರೀತಿಯ ಸರ್ಕಾರ, ಈ ರೀತಿಯ ಸಿದ್ಧಾಂತ ಇರತಕ್ಕಂಥದ್ದು, ಈ ರೀತಿ ಕೋಮುವಾದ ಇರತಕ್ಕಂಥದ್ದು, ಜನರನ್ನು ಒಂದು ರೀತಿಯಲ್ಲಿ ಒಡೆದಾಳ್ತಕ್ಕಂಥದ್ದು ಇದೆಯಲ್ಲ, ಈ ಒಂದು ಸರ್ವಾಧಿಕಾರ ಮೋದಿಯವ್ರದ್ದು ಯಾವುದೇ ರೀತಿಯಲ್ಲಿ ಭಾರತಕ್ಕೆ ಒಳ್ಳೆಯದಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಖಂಡಿತ ಅದ್ರ ಬಗ್ಗೆ ಎಲ್ಲರೂ ಆಕ್ಷೇಪಣೆ ಮಾಡೋದೆ. ಏಕೆಂದರೆ ರೈತ ಈ ದೇಶದ ಬೆನ್ನೆಲುಬು. ರೈತರು ಮುಂದುವರೆದ್ರೆ ದೇಶ ಉದ್ಧಾರ ಆಗುತ್ತೆ, ಅಭಿವೃದ್ಧಿ ಹೊಂದುತ್ತೆ ಅಂತ ಎಷ್ಟೋ ವರ್ಷಗಳ ಕಡೆಯಿಂದ ಹೇಳ್ತಾ ಬಂದಿದ್ದು. ಈ ಸರಿ ಮೋದಿ ಗೌರ್ಮೆಂಟಲ್ಲಿ ಅವರು ರೈತರಿಗೆ ವಿರುದ್ಧವಾಗಿರ್ತಕ್ಕಂಥ APMC ಕಾಯ್ದೆ ಇರ್ಬೋದು, ಈ ಥರದ ರೈತರಿಗೆ ಮಾರಕವಾಗಿರ್ತಕ್ಕಂಥ ಕಾನೂನುಗಳನ್ನು ತಂದಾಗ ರೈತರು ತಮ್ಮ ವಿರೋಧವನ್ನು ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಂವಿಧಾನಾತ್ಮಕ ಅಡಿಯಲ್ಲಿ ಅವ್ರು ಮಾಡಿದರೂ ಕೂಡ ಅದನ್ನು ಕೇರ್ ಮಾಡದೇ, ಅವರನ್ನು ಏನು ಅಂತ ಕೇಳದೇ ಆ ರೀತಿ ನಿರ್ಲಕ್ಷ್ಯ ಮಾಡಿ ಮತ್ತು ಅವರನ್ನು ತಾತ್ಸಾರ ಮಾಡಿ ಅವರಿಗೆ ಹಿಂಸೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ಭಾಳ ಅಕ್ಷಮ್ಯ ಅಪರಾಧ ಇದು ಅಂತ ನಾನು ಹೇಳ್ತೇನೆ. ಇನ್ನು ವಿಶೇಷವಾಗಿ ವಿರೋಧ ಪಕ್ಷಗಳ ಮೇಲೆ ED IT ರೈಡ್ ಆಗಿರ್ಬೋದು, ಈ ಥರ ರೈಡ್ಗಳು ಪದೇ ಅದು ಈ 2ನೇ ಅವಧಿಯಲ್ಲಿ ಅತಿಯಾಗಿ ನಡೀತಿದ್ದಾವೆ ಅಂತ ಭಾಳ ಮುಖ್ಯವಾಗಿ ವಿರೋಧ ಪಕ್ಷಗಳೇ ಆರೋಪ ಮಾಡ್ತೇವೆ. ಇದ್ರ ಬಗ್ಗೆ ನೀವು ನೋಡಿ, ಈಗ ಯಾರೇ ತಪ್ಪು ಮಾಡಿರಲಿ ಅವರಿಗೆ ಕಾನೂನು ಪ್ರಕಾರ ಎನ್ಕ್ವೈರಿ ಆಗೋದು, ಶಿಕ್ಷೆ ಆಗೋದು, ಅದನ್ನು ನಾವು ಬೇಡ ಅಂತ ಹೇಳಲ್ಲ ನಾವು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಕೇವಲ ವಿರೋಧ ಪಕ್ಷದವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ಭಾಳ ದ್ವೇಷದ ರಾಜಕಾರಣ. ಇದು ಒಳ್ಳೆಯದಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಇವತ್ತು ಆಡಳಿತ ಪಾರ್ಟಿಲೂ ಸಹಿತ ಬೇಕಾದಷ್ಟು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ನಾಯಕರನ್ನು ನಾವು ಕಾಣ್ತೇವೆ. ಆದರೆ ಅವ್ರು ಯಾರನ್ನೂ ಕೂಡ ಈ ಒಂದು ಸಂಸ್ಥೆಗಳು ಹೋಗಿ ಎನ್ಕ್ವೈರಿ ಮಾಡ್ದೇ ಅಥವಾ ಅರೆಸ್ಟ್ ಮಾಡ್ದೇ ಒಂದು ವಿರೋಧ ಪಕ್ಷದವರು ಉದಾಹರಣೆಗೆ ನಾವು ಹೇಳಿದರೆ ಕೇಜ್ರಿವಾಲ್ನಂತ ನಾವು ತಗೊಂಡ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಮನುಷ್ಯ ಆಗಿದ್ದ, ಇದ್ದಿದ್ರೆ ಮಟ್ಟಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ಜನನಾಯಕ ಆಗಿ ಹೊರಹೊಮ್ಮುತ್ತಾ ಇದ್ದ. ಅಂಥವನನ್ನು ಅವರು ಈ ರೀತಿ
ಬಂಧನ ಮಾಡಿ ಅವನಿಗೆ ಈ ರೀತಿ ಶಿಕ್ಷೆ ವಿಧಿಸ್ತಾ ಇರ್ತಕ್ಕಂಥದ್ದು ನೋಡಿದರೆ ಅವನಿಗಿಂತ 1000 ಪಟ್ಟು ಜಾಸ್ತಿ ತಪ್ಪು ಮಾಡಿರ್ತಕ್ಕಂಥವ್ರು, ಭ್ರಷ್ಟಾಚಾರ ಮಾಡಿರೋ ನಾಯಕರನ್ನ ಬಿಟ್ಟಿರೋದಿದೆಯಲ್ಲ, ಇದು ನಿಜವಾಗ್ಲೂ ಖಂಡಿತವಾಗ್ಲೂ ಇದು ಪ್ರಜಾಪ್ರಭುತ್ವದ ಮಾದರಿ ಅಲ್ವೇ ಅಲ್ಲ, ಇದು ಸರ್ವಾಧಿಕಾರ ಇದು ಅಂತ ನಾನು ಇನ್ನು ಆಗಲೇ ನೀವು ದೇಶದ ಸಾಲದ ಬಗ್ಗೆ ಮಾತಾಡಿದ್ರಿ. ಇನ್ನು ಭಾಳ ಮುಖ್ಯವಾಗಿ ಅದಾದ ನಂತರದಲ್ಲಿ ಇದು GSTಯನ್ನು ತರ್ತಾರೆ. ತೆರಿಗೆಯನ್ನು ಎಲ್ಲ ರಾಜ್ಯಗಳಲ್ಲೂ ಸಂಗ್ರಹ ಮಾಡಿ ಅದು ಕೇಂದ್ರಕ್ಕೆ ಹೋಗಬೇಕು ಅನ್ನುವ ಒಂದು ಆದೇಶ ತರ್ತಾರೆ. ಕೇಂದ್ರಕ್ಕೆ ಹೋದ ನಂತರ ರಾಜ್ಯಗಳಿಗೆ ಸರಿಯಾದ ಪಾಲು ಬಂದಿಲ್ಲ ಅಂತ ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಆರೋಪ ಕೂಡ ಮಾಡಿತ್ತು. ದೆಹಲಿಗೆ ಹೋಗಿ ಪ್ರತಿಭಟನೆ ಕೂಡ ಮಾಡಿ ಬಂದರು. ಅದಾದ ನಂತರದಲ್ಲೂ ಸಹ ಒಂದು ಬಿಡುಗಾಸು ರಾಜ್ಯಕ್ಕೆ ಅವರು ಅಂದರೆ ಒಂದು ಮಲತಾಯಿ ಧೋರಣೆ ದಕ್ಷಿಣ ಭಾರತದ ಮೇಲೆ ಮಾಡ್ತಿದ್ದಾರೆ ಅಂತ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇತ್ತು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅದು ಮೇಲ್ನೋಟಕ್ಕೆ ಈಗ ಹಂಗೆ ಕಾಣಿಸ್ತಾ ಇದೆ. ಏಕೆಂದರೆ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ತೆರಿಗೆಯನ್ನು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದಿಂದ ತಗೊಂಡ ಮೇಲೆ ಅದರಲ್ಲಿ ಇಂತಿಷ್ಟು ಭಾಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಅಂತ ಇದ್ದೇ ಇದೆ ನಮ್ಮ ಸಂವಿಧಾನಾತ್ಮಕವಾಗಿ. ಆದರೆ ಆ ಥರದ ನಡೀತಾ ಇಲ್ಲ. ಕೇವಲ ಕರ್ನಾಟಕದ ಬಗ್ಗೆನೇ ಆ ಥರ ಒಂದು ತಾತ್ಸಾರ ಧೋರಣೆಯನ್ನು ಅವ್ರು ಮಾಡ್ತಾ ಇರೋದು ನೋಡಿದರೆ ಇಲ್ಲಿ ಬೇರೆ ಪಕ್ಷದ ರಾಜಕಾರಣ ಇದೆ ಅಥವಾ ರಾಜಕೀಯ ಅದು ಸರ್ಕಾರ ಇದೆ ಅನ್ನೋದೇ ಅದಕ್ಕೆ ಮೇನ್ ಉದ್ದೇಶ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇವತ್ತು ಬರ ಪರಿಹಾರ ಕೇಳಿದರು ಅಥವಾ ಇನ್ನೇನೋ ನಮ್ಮ ಪ್ರಕೃತಿಯಿಂದ ಆಗಿರ್ತಕ್ಕಂಥ ವಿಕೋಪದ ಬಗ್ಗೆ ಹೋಗಿ ಅಹವಾಲು ಹೇಳ್ಕೊಂಡ್ರು. ಏನು ಮಾಡಿದರು ನಮ್ಮ ಮುಖ್ಯಮಂತ್ರಿ ಅಥವಾ ಯಾರೇ ನಮ್ಮ ರಾಜ್ಯದಿಂದ ಹೋಗಿ ಹೇಳಿದರು ಸಹಿತ ಅವರು ಯಾವುದೇ ರೀತಿಯ ಹಣವನ್ನು ಬಿಡುಗಡೆ ಮಾಡದೆ ಇವತ್ತು ಎಲ್ಲಿಗೆ ಹೋಗಿದೆ ಅಂದರೆ ಸುಪ್ರೀಂ ಕೋರ್ಟಿಗೆ ನಮ್ಮ ಮುಖ್ಯಮಂತ್ರಿಯವರು ಇವತ್ತು ಅಹವಾಲನ್ನು ಸಲ್ಲಿಸಿದ್ದಾರೆ, ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರದಿಂದ ಈ ಥರ ಮಲತಾಯಿ ಧೋರಣೆ ಆಗಿದೆ ಅಂತ ಹೇಳ್ಬಿಟ್ಟು. ಆ ಮಟ್ಟಕ್ಕೆ ಒಂದು ಒಕ್ಕೂಟ ವ್ಯವಸ್ಥೆ ಹೋದರೆ ಇದು ಒಕ್ಕೂಟ ವ್ಯವಸ್ಥೆಗೆ ಮಾರಕ ಆಗಿರ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇನ್ನು ಕೇಂದ್ರ ಸರ್ಕಾರದ ಅಂದರೆ ಪ್ರಧಾನಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳು ಈ 10 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಿಲ್ಲ ಅನ್ನೋದು ಎಲ್ಲರೂ ಆರೋಪ ಇದೆ. ಇದ್ರ ಬಗ್ಗೆ ಸರ್ ನೀವು ನೋಡಿ, ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ ಅಂದರೆ ಅವರು ಪತ್ರಿಕಾ ರಂಗನೇ ಮರೆತುಬಿಟ್ಟಿದ್ದಾರೆ ಅಂತ ಅದು ಇದರ ಅರ್ಥ. ಪತ್ರಿಕಾ ರಂಗವನ್ನೇ ಅವರು ಭಾಳ ಒಟ್ಟು ತಾತ್ಸಾರ ಮಾಡಿದ್ದಾರೆ ಮತ್ತು ಅದ್ರ ಮೂಲಕ ಇವರ ವಿಚಾರಗಳೆಲ್ಲ ಹೊರಗೆ ಬರುತ್ತೆ. ಈಗ ಪತ್ರಿಕಾ ರಂಗದಾಗ ಇದ್ದವ್ರು ಕೇಳ್ತಾರೆ ಹಲವಾರು ಪ್ರಶ್ನೆಗಳನ್ನು ಅವರ ಆಡಳಿತದ ಬಗ್ಗೆ, ಅವಾಗ ವಿವರಣೆ ಕೊಡಬೇಕಾಗತ್ತೆ. ಕೊಟ್ಟಾಗ ತಮ್ಮ ಆಡಳಿತದ ವೈಖರಿ ಎಲ್ಲ ಜನರಿಗೂ ತಲುಪಿಬಿಡ್ಬೋದು, ಬೇಗ ಗೊತ್ತಾಗ್ಬಿಡ್ಬೋದು ಎಲ್ರಿಗೂ ಅನ್ನೋದಕ್ಕಾಗಿ ಆದಷ್ಟು ಅದನ್ನು ಮುಚ್ಚಾಕೋದಕ್ಕೆ ಅವರು ಈ ರೀತಿ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಇದು ಪ್ರಜಾಪ್ರಭುತ್ವದ ಒಂದು ಮಾದರಿ ಅಲ್ಲ ಈ ಥರ ಮಾಡ್ತಕ್ಕಂಥದ್ದು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾ ರಂಗಕ್ಕೆ ಭಾಳ ಪ್ರಾಶಸ್ತ್ಯ ಇದೆ. ಆ ಪತ್ರಿಕಾ ರಂಗಕ್ಕೆ ಅವ್ರ ಮಾಧ್ಯಮಗಳಿಗೆ ಕೆಲವಷ್ಟು ವಿಚಾರಗಳನ್ನ ಹೇಳಬೇಕಾಗತ್ತೆ. ಅವ್ರು ಏನು ಮಾಡ್ತಾಯಿದ್ದಾರೆ ಅಥವಾ ಏನು ಯೋಜನೆಗಳನ್ನು ಕೈಗೊಂಡಿದ್ದಾರೆ ಅಂತ. ಈ ರೀತಿ ಮರೆಮಾಚು ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ದೊಡ್ಡ ದ್ರೋಹ, ದೇಶದ್ರೋಹನೇ ಇದು ಅಂತ ನಾನು